ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರ. ಹಾಗಾಗಿ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಯಾವ ದೇವಸ್ಥಾನ ಅಂದರೆ ತಾವರೆಕೆರೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆಷಾಢ ಮಾಸದ ಕೊನೆಯ ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಇರ್ತಾರೆ. ನಾವು ದೀಪ ಹಚ್ಬೇಕಾಗಿತ್ತು. ಇನ್ನು ರಶ್ ಆಗಿಬಿಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಒಳ್ಳೆ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಗನೆ ರೆಡಿ ಆಗಿಬಿಟ್ಟು ಬೇಗನೆ ಹೋಗ್ತಾ ಇದ್ದೀವಿ. ಹೋಗುವಾಗ ಏನಾಯಿತು, ಕೆಳಗಡೆ ಬಂದ್ವಿ. ನನ್ನ ಮಗ ಆ ಬೆಕ್ಕು ಶೌರ್ಯ ಅಂತ ನೇಮ್ ಇಟ್ಟಿದ್ದೀವಿ, ಅದನ್ನು ಬೇಕು ಅಂತ ಹೇಳ್ದ. ಮತ್ತು ಅಲ್ಲಿಂದ ಹೆಂಗೋ ಉಪಾಯ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ ಬೆಕ್ಕನ್ನು ಬಿಟ್ಬಿಟ್ಟು. ಮತ್ತು ಅವ್ರ ಅಪ್ಪ ಡ್ಯೂಟಿಗೆ ಹೋಗ್ತಾಯಿದ್ರು, ಅವ್ರು ಬೇಕು ಅವ್ರ ಜೊತೆ ಹೋಗಬೇಕು ಅಂತ ಹತ್ಕೊಂಡು ನಿಂತ್ಕೊಂಡ. ಮತ್ತು ಅವ್ರ ಜೊತೆ ಹೆಂಗೋ ಕಾಂಪ್ರಮೈಸ್ ಮಾಡಿಬಿಟ್ಟು ಬಿಟ್ಬಿಟ್ಟು ನೋಡಿ, ಈ ಫೋಟೋದಲ್ಲಿ ಅಳ್ತಿರೋದು ಗೊತ್ತಾಗ್ತೈತೆ. ಮತ್ತು ಹೇಗೋ ಕನ್ವಿನ್ಸ್ ಮಾಡಿಬಿಟ್ಟು ಅವನ್ನ ಕರ್ಕೊಂಡು ಬಂದ್ವಿ, ಅವರು ಡ್ಯೂಟಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ನಮಗಿಂತ ಫಸ್ಟ್ ಅವನೇ ಹೋಗ್ತಾ ಇದ್ದ, ಅವ್ರ ಅಜ್ಜಿ ಜೊತೆ ಹೋಗ್ತಾ ಇದ್ದ. ಮತ್ತು ಹೋಗ್ತಾ ಮಾರಮ್ಮ ದೇವಿಗೆ ಬೇವಿನ ಸೊಪ್ಪನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ತಂಪಾಗಿರಬೇಕು. ಮಾವಿನ ಸೊಪ್ಪು ಅದಂದರೆ ಮಾರಮ್ಮ ದೇವಿಗೆ ಆ ಬೇವಿನ ಸೊಪ್ಪನ್ನೇ ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದು. ನೋಡಿ, ಅಲ್ಲೇ ಗಿಡದಲ್ಲಿ ಬೇವಿನ ಸೊಪ್ಪನ್ನ ಕಿತ್ಕೊಂಡು ನಾವು ಬಸ್ ಸ್ಟಾಪ್ ಕಡೆಗೆ ಹೊರಟ್ವಿ. ಮತ್ತು ಬಸ್ ಸ್ಟಾಪ್ ಹತ್ರ ಒಂದು ಗಸಗಸೆ ಹಣ್ಣಿನ ಮರ ಇತ್ತು. ಅಲ್ಲಿ ಗಸಗಸೆ ಹಣ್ಣು ಅಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಗಸಗಸೆ ಹಣ್ಣು ಅಂದರೆ ಹಾಗಾಗಿ ಹಣ್ಣಾಗಿರೋದು ಕಾಣಿಸ್ತು ಅಂತ ಹೇಳಿ ಕಿತ್ಕೊಂಡ್ರು. ಬಟ್ ಏನಂದರೆ ನನ್ನ ಮಗ ನಾನು ತಿಂತೀನಿ ಅಂತ ಅದನ್ನು ಇಸ್ಕೊಂಡ್ಬಿಟ್ಟೆ, ಇದ್ದಿದ್ದೇ ಒಂದು ಹಣ್ಣು. ಮತ್ತು ನೋಡಿ, ಕಿತ್ಕೊಂಡು ತಿಂದಿದ್ದಾಯಿತು. ಇವಾಗ ಬಸ್ ಬರ್ತೈತಿ, ನನ್ನ ಮಗನೇ ಕೈ ಹೊಡಿತಿದ್ದಾನೆ, ಬಸ್ ಸ್ಟಾಪ್ ಮಾಡಿ ಅಂತ ಹೇಳಿ ನನ್ನ ಮಗನೇ ಕೈ ಹೊಡಿತಿದ್ದಾನೆ. ನೋಡಿ, ಬಸ್ ಬಂತು, ಸ್ಟಾಪ್ ಮಾಡ್ತಿದ್ದಾರೆ. ಬಸ್ಗೆ ಹತ್ಕೊಂಡು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡು ತಾವರೆಕೆರೆ ಕಡೆಗೆ ಹೊರಟ್ವಿ. ಇದು ತಾವರೆಕೆರೆಗೆ ನಮ್ಮ ಏರಿಯಾ ಬಸ್ ಸ್ಟಾಪಿಂದ 8 to 10 ಮಿನಿಟ್ಸ್ ಅಷ್ಟೇ, ಮ್ಯಾಕ್ಸಿಮಮ್ ಅಂದರೂ 14 to 15 ಮಿನಿಟ್ಸ್ ಅಷ್ಟೇ ಆಗೋದು ನಮ್ಮ ಏರಿಯಾಯಿಂದ ತಾವರೆಕೆರೆಗೆ. ಮತ್ತು ನೋಡಿ, ಬಸ್ ಸ್ಟಾಪ್ ಇರೋದೇ ಎಲ್ಲೋ. ಬಟ್ ಇವರು ಟಿಫನ್ಗೆ ಹೋಗಬೇಕು, ಟಿಫನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಬಸ್ ಅವರು ತುಂಬ ಹಿಂದೆನೇ ಹಾಕ್ಬಿಟ್ರು. ಬಟ್ ನಡ್ಕೊಂಡು ಹೋದ್ವಿ. ಬಸ್ ಸ್ಟಾಪ್ ಇರೋದು ಇಲ್ಲಿ, ಸರ್ಕಲ್ ಇರೋದು ಇಲ್ಲಿ ಬಸ್ ಹಾಕಬೇಕಿತ್ತು ಆ್ಯಕ್ಚುಲಿ. ಬಟ್ ಅವ್ರು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು, ಎಲ್ಲರೂ ಅಲ್ಲೇ ಹೇಳ್ಕೊಂಡ್ವಿ. ನೋಡಿ, ಇದು ನಮ್ಮ ತಾವರೆಕೆರೆ ಸರ್ಕಲ್, ಇದು ಮೇಯ್ನ್ ಸರ್ಕಲ್ ಇದು ನಮ್ಮ ತಾವರೆಕೆರೆಗೆ. ರೈಟ್ಗೆ ಹೋದರೆ ನೆಲಮಂಗಲ, ಸ್ಟ್ರೈಟ್ ಹೋದರೆ ಮಾಗಡಿ ರೋಡ್ ಇದು. ನೋಡಿ, ರೈಟ್ಗೆ ಹೋದರೆ ನೆಲಮಂಗಲ, ಸ್ಟ್ರೈಟ್ ಹೋದರೆ ಮಾಗಡಿ. ಮತ್ತು ಅಲ್ಲಿಂದ ಮುಂದೆ ಬಂದು ಲೆಫ್ಟಿಗೆ ಬಂದರೆ ಮಾರಮ್ಮ ದೇವಸ್ಥಾನದ ರೋಡ್ ಇದು. ಇದನ್ನು ರಾಜಬೀದಿ ಅಂತಲೂ ಕೂಡ ಕರೀತಾರೆ ಈ ರೋಡನ್ನ. ಓಕೆ, ಅಲ್ಲಿಂದ ಮುಂದೆ ಬಂದು ಇವಾಗ ನಾವು ನಿಂಬೆಹಣ್ಣಿನ ದೀಪನ ಹಂಚ್ತಿದ್ದೀವಿ. ಅಂದರೆ ವಾರನೂ ಶುಕ್ರವಾರ, ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ದೀಪ ಹತ್ತಿಸ್ತಿದ್ದೀವಿ. ಈ ತಾಯಿಗೆ ಯಾವುದೇ ಮಾಟ ಮಂತ್ರ, ತಾಯಿ ಏನೂ ಇಲ್ಲ ಇಲ್ಲೇನಿದ್ರು ದೀಪದ ಆರತಿ ಅಷ್ಟೇ. ನೋಡಿ, ನಾವಿವತ್ತು 8 ನಿಂಬೆಹಣ್ಣು ತೊಗೊಂಡಿದ್ದೀವಿ, 16 ದೀಪ ಆಗುತ್ತೆ ಇದು. ಸ್ವಲ್ಪ ತುಪ್ಪದ ಬತ್ತಿ ತೊಗೋಬೇಕಿತ್ತು, ತುಪ್ಪ ಖಾಲಿಯಾಗಿತ್ತು ಅಂತ ಅದನ್ನು ತೊಗೊಂಡ್ವಿ. ಮತ್ತು ನೋಡಿ, ದೇವಸ್ಥಾನದ ಹತ್ರ ಬಂದ್ವಿ. ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ದೀಪ ಹಂಚೋರು ಇಷ್ಟು ಜನ ವೆಯ್ಟ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ನಾವು ಬೇಗನೆ ಬಂದಿದ್ವಿ, ಬಟ್ ನಮಗಿಂತ ಬೇಗ ಬಂದಿರೋರು ಇದ್ದಾರೆ. ನೋಡಿ, ಕ್ಯೂ ಸಿಸ್ಟಮ್ ಫ್ರಂಟಿಂದನೇ ಅಷ್ಟು ಜನ ಕೂತ್ಕೊಂಡಿದ್ದಾರೆ ದೇವಸ್ಥಾನ ಸುತ್ತ. ನೋಡಿ ಹೆಂಗೆ ಕೂತಿದ್ದಾರೆ ನೋಡಿ, ಎಲ್ಲರ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಮತ್ತು ಏನಂದರೆ ಈ ದೇವಸ್ಥಾನದ ಒಳಗಡೆ ಮಾರಮ್ಮ ಯಾವ್ಯಾವ ಅವತಾರ ತಾಳಿದ್ದಾರೆ ಅಂತ ಎಲ್ಲನೂ ಕೂಡ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ, ಒಂದು ಸೆಕೆಂಡು. ನೋಡಿ, ಯಾವ್ಯಾವ ಅವತಾರ ತಾಳಿದ್ದಾರೆ ಅಂತ ಇದನ್ನೆಲ್ಲ ಕೆತ್ತಿ ಹಾಕಿದ್ದಾರೆ. ಮತ್ತು ನೋಡಿ, ಇಲ್ಲೆಲ್ಲ ರೆಡಿ ಮಾಡ್ಕೋತಿದ್ದಾರೆ ಇಲ್ಲಿ ದೀಪ ಹಂಚೋಕ್ಕೆ. ಮತ್ತು ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದ್ವಿ. ನೋಡಿ, ಫಸ್ಟು ನಿಂಬೆಹಣ್ಣನ್ನ ಕಟ್ ಮಾಡ್ಕೋಬೇಕು. ನಿಂಬೆಹಣ್ಣ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಸ್ಕೊಂಡು ನಿಂಬೆಹಣ್ಣನ್ನ ಕಟ್ ಮಾಡ್ಕೋಬೇಕು. ಒಂದು ಸಮವಾಗಿ ಕಟ್ ಮಾಡ್ಕೋಬೇಕು. ದೀಪಗಳು ಎಲ್ಲ ಒಂದೇ ಸಮ ಇರಬೇಕು. ಹಾಗಾಗಿ ಒಂದು ಸಮ ಇರೋ ನಿಂಬೆಹಣ್ಣನ್ನ ತೊಗೊಂಡು ಒಂದೇ ಸಮ ಬರೋ ಥರ ಭಾಗದ ಮಾಡಿ ಕಟ್ ಮಾಡ್ಕೋಬೇಕು ನಿಂಬೆಹಣ್ಣನ್ನು. ಮತ್ತು ಇದ್ರ ರಸ ತೆಗೆದು ಇದನ್ನು ಉಲ್ಟಾ ಇಟ್ಟು ಇದನ್ನು ದೀಪದ ಥರ ರೆಡಿ ಮಾಡಬೇಕು. ನೋಡಿ, ಅಮ್ಮ ಅರಿಶಿನ ಕುಂಕುಮ ಎಲ್ಲ ಹಚ್ತಿದ್ದಾರೆ ದೀಪಕ್ಕೆ. ಮತ್ತು ಆ ತಟ್ಟೆಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ತಿದ್ದಾರೆ. ಇವತ್ತು ಆಷಾಢ ಮಾಸದ ಕೊನೆ ಶುಕ್ರವಾರ ಆಗಿದ್ದರಿಂದ ತುಂಬ ಅಂದರೆ ಸಿಕ್ಕಾಪಟ್ಟೆ ರಶ್ ಇದ್ದರು ಜನಗಳಂತೂ. ಮತ್ತು ನೋಡಿ, ಆ ತಟ್ಟೆಗೆ, ಆ ದೀಪಕ್ಕೆ ಎಲ್ಲ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಬೇಕು. ಮತ್ತು ತುಪ್ಪದ ಬತ್ತಿ, ಈ ದೀಪಕ್ಕೆ ತುಪ್ಪದಲ್ಲಿ ಅದ್ದಿರೋ ಬತ್ತಿಗಳನ್ನೇ ಇಡಬೇಕು. ನೋಡಿ, ಇಡ್ತಿದ್ದಾರೆ ಅಮ್ಮ. ಮತ್ತು ಇವಾಗ ಇದನ್ನು ಒಂದು ಆರ್ಡ್ರಲ್ಲಿ ಜೋಡಿಸ್ತಿದ್ದೀವಿ ನೋಡಿ, ಯಾಕಂದರೆ ಅವ್ರ ಕೈಗೆ ಹಬೆನೂ ಆಗಬಾರ್ದು. ದೀಪ ಜಾಸ್ತಿ ಇರೋದ್ರಿಂದ ದೀಪಗಳು ಚೆನ್ನಾಗೂ ಕಾಣಿಸ್ಬೇಕು. ಮತ್ತು ದೇವ್ರಿಗೆ ನೀಟಾಗಿ ಬೆಳಗಬೇಕು, ಅಲುಗಾಡಿದ್ರೆ ದೀಪ ಬೀಳೋ ಚಾನ್ಸಸ್ ಇರುತ್ತಲ್ವ, ಹಾಗಾಗಿ ನೀಟಾಗಿ ಜೋಡಿಸ್ಬೇಕು. ಮತ್ತು ನೋಡಿ, ಈ ದೀಪದ ಬತ್ತಿ ತುದಿಗೆ ಒಂದು ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಹಾಕಿಬಿಟ್ರೆ ಅದು ದೀಪ ಚೆನ್ನಾಗಿ ಹತ್ಕೊಳ್ಳುತ್ತೆ.
ಮತ್ತು ಅಲ್ಲಿ ಅಮ್ಮ ಉದುರಿಸ್ತಿದ್ದಾರಲ್ಲ ಅದು ಬಂದು ಅಕ್ಷತೆ ಕಾಳುಗಳು. ಅಕ್ಷತೆ ಕಾಳುಗಳನ್ನ ಹಾಗೆ ಹಾಕಬೇಕು. ಮತ್ತು ನಾವು ಮನೆಯಿಂದ ಬರಬೇಕಾದ್ರೆ ಬೇವಿನ ಸೊಪ್ಪನ್ನ ಕಿತ್ಕೊಂಡು ಬಂದ್ವಲ್ಲ ಅದನ್ನು ಹಾಕ್ತಿದ್ದೀವಿ ನೋಡಿ. ಮಾರಮ್ಮ ದೇವಿಗೆ ಬೇವಿನ ಸೊಪ್ಪು ಶ್ರೇಷ್ಠ ಅಂತ ಹೇಳ್ತಾರೆ ನೋಡಿ. ಬೇವಿನ ಸೊಪ್ಪು ಹಾಕ್ತಿದ್ದೀವಿ ನಾವು. ಇವಾಗ ನೋಡಿ ದೀಪ ಎಲ್ಲ ರೆಡಿ ಆಯಿತು. ಇವಾಗ ಕೊನೆಯಲ್ಲಿ ಹೂವು ಇಡ್ತಿದ್ದೀವಿ, ಅಲಂಕಾರ ಮಾಡ್ತಿದ್ದೀವಿ. ಹೂ ಇಟ್ಟು ಅಲಂಕಾರ ಮಾಡ್ತಿದ್ದೀವಿ ನೋಡಿ, ದೀಪ ಮತ್ತು ದೀಪದ ತಟ್ಟೆನ. ಮತ್ತು ಈ ದೀಪನ ಇವಾಗ ಅಂಟಿಸ್ಬಾರ್ದು ದೀಪನ. ಇದನ್ನು ಅಲ್ಲಿ ತುಂಬ ಕ್ಯೂ ಇದ್ದಾರಲ್ಲ, ಅಲ್ಲಿ ದೇವಿ ಹತ್ರ ಹೋಗುವಾಗ ದೀಪ ಅಂಟಿಸ್ಕೋಬೇಕು. ಅವ್ರು ಹೇಳ್ತಾರೆ ಇಷ್ಟಿಷ್ಟು ಜನನ ಅಂತ ಕ್ಯೂ ಸಿಸ್ಟಮಲ್ಲಿ ಬಿಡ್ತಾರೆ ಒಳಗಡೆ, ಆವಾಗ ಅಂಟಿಸ್ಕೋಬೇಕು. ಮತ್ತು ನೋಡಿ ಈ ದೀಪದ ಬತ್ತಿ ಇದ್ರ ಜೊತೆ ಈ ಗಂಧದ ಕಡ್ಡಿನೂ ತೊಗೊಂಡೋಗ್ಬೇಕು. ಗಂಧದ ಕಡ್ಡಿ ತೊಗೊಂಡೋಗಿ ಗಂಧದ ಕಡ್ಡಿ ದೀಪದ ಸಮೇತ ತಾಯಿಗೆ ಮಂಗಳಾರತಿ ಬೆಳಗಬೇಕಾಗುತ್ತೆ ನೋಡಿ. ಈ ತಾಯಿ ಹತ್ರ ಯಾವುದೇ ಮಾಟ ಮಂತ್ರ ಏನೂ ಇಲ್ಲ, ಕೇವಲ ಈ ಥರ ಆರತಿ ಬೆಳಗೋದಷ್ಟೇ. ಮತ್ತು ಬೆಳಗೋರು ಬೆಲ್ಲದ ಆರತಿನೂ ಬೆಳಗ್ತಾರೆ, ಆ ಥರ ಎಲ್ಲ ಬೆಳಗ್ತಾರೆ. ಮತ್ತು ನೋಡಿ ಎಲ್ಲ ಫುಲ್ಲು ಕ್ಯೂ ಸಿಸ್ಟಮಲ್ಲಿ ಕೂತ್ಕೊಂಡಿದ್ದಾರೆ. ಅಮ್ಮ ಹೋಗ್ತಿದ್ದಾರೆ ನೋಡಿ, ಎಷ್ಟು ಜನ ಕೂತ್ಕೊಂಡಿದ್ದಾರೆ. ಆಲ್ರೆಡಿ ನಾವು ಬೇಗನೆ ಬಂದಿದ್ವಿ, 9 ಕಾಲಲ್ಲೆಲ್ಲ ಇಲ್ಲಿದ್ವಿ. ಮತ್ತು ನೋಡಿ ಈಗ ಅಮ್ಮ ಹೋಗಿ ಇಲ್ಲಿ ಕೂತ್ಕೊತಿದ್ದಾರೆ. ಅಂದರೆ ದೀಪ ಬೆಳಗೋಕ್ಕೆ ಒಬ್ಬರನ್ನೇ ಬಿಡೋದಷ್ಟೇ, ಜೊತೆಲಿ ಯಾರನ್ನೂ ಬಿಡಲ್ಲ. ಹಾಗಾಗಿ ನಾವಿಲ್ಲಿ ದರ್ಶನಕ್ಕೆ ನಿಂತ್ಕೊಂಡ್ವಿ ಕ್ಯೂ. ನೋಡಿ ಇದು ತಾಯಿ ಇವತ್ತಿನ ಅಲಂಕಾರ, ಬೆಣ್ಣೆ ಅಲಂಕಾರ ಮಾಡಿದ್ದಾರೆ, ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ ಇದು ಪ್ರಸಾದ, ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಬಂದು ಕೂತ್ಕೊಂಡು ತಿಂತಿದ್ದೀವಿ. ಮತ್ತು ಅಮ್ಮ ಸ್ವಲ್ಪ ಲೇಟಾಗಿ ಬಂದು ಅಂದರೆ ದೀಪ ಅಂಟ್ಸೋಕೆ ಹೋಗಿದ್ರಲ್ಲ, ಹಂಗಾಗಿ ಲೇಟಾಗಿ ಬಂದರು. ತಿಂದ್ಕೊಂಡು ಮತ್ತೆ ಹೊರಟ್ವಿ. ನನ್ನ ಮಗ ಕುರ್ಕುರೆ ಕೇಳ್ತಾಯಿದ್ದ, ಎಷ್ಟು ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ಅವನು. ಬಟ್ ನಾವು ಕುರ್ಕುರೆ ಬದಲು ಒಂದು ಲಾಲಿಪಾಪ್ ಕೊಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನೀವು ಒಂದು ಸಲ ಈ ತಾಯಿ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ತಾಯಿ ಹತ್ರ ನಾವು ಏನಾದರೂ ಬೇಡಿಕೆ ಇಟ್ಟು ದೀಪ ಅಂಟಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.